ಸೊ ಈ ಒಂದು ವಿಡಿಯೋ KCET 2024 ಅಂಡ್ ನೀಟ್ 2024 ಓಕೆ ಅಂತಂದ್ರೆ ಅದೇ ನಿಮಗೆ UGCET UG ನೀಟ್ ಅಂತ ಕರಿತಾ ಇದಾರೆ. ಇಬ್ರು ಕೂಡ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇವಾಗ ನಿಮ್ಗೆ ಕೆಲವೊಂದಿಷ್ಟು ಆಗ್ಲೆಲ್ಲಾನು ಕೂಡ KCET ಸ್ಟೂಡೆಂಟ್ಸ್ ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಇಟ್ ಮೀನ್ಸ್ ಏನಂತಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಸಲ್ಟ್ ಎಲ್ಲ ಬರುತ್ತೆ. ಬಟ್ ಇಲ್ಲಿ ಕೆಲವೊಂದಿಷ್ಟು 2-3 ಅಪ್ಡೇಟ್ ಹೇಳಕ್ಕೆ ಟ್ರೈ ಮಾಡ್ತೀನಿ. KCET ಸ್ಟೂಡೆಂಟ್ಸ್ ಸ್ವಲ್ಪ ಲಾಸ್ಟ್ ವರೆಗೂ ಕೂಡ ನೋಡ್ರಿ. ಈಗ ಸ್ವಲ್ಪ ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋದಂದ್ರೆ ನೋಡ್ರಿ, ನೀಟ್ ಸ್ಟೂಡೆಂಟ್ಸ್ ಕೆಲವೊಂದಿಷ್ಟು ಜನ ಕೇಳ್ತಿದ್ರಿ ಬರ್ದಾರ ಏನಪ್ಪಾ ಅಂತಂದ್ರೆ ನಾನು ನೀಟ್ ಅಲ್ಲಿ ನನಗೆ ನೀಟ್ ಇವಾಗ ಪಾರ್ಟಿಸಿಪೇಟ್ ಮಾಡ್ಬೇಕು. ಓಕೆ, ಬಟ್ ಇನ್ನು ಕೂಡ ನಮಗೆ ಇವಾಗ KCET ಅಂತ ಇವಾಗ ಕಾಲೇಜಸ್ ಅಂತ ಯಾಡ್ ಮಾಡಕ್ಕೆ ಬರುತ್ತೆ. ಯಾಕಂತಂದ್ರೆ KCET ಎಕ್ಸಾಮ್ ಕೂಡ ಬರ್ದಿರ್ತಾರೆ, ನೀಟ್ ಕೂಡ ಎಕ್ಸಾಮ್ ಬರ್ದಿರ್ತಾರೆ. ನಾನು ಇವಾಗ ನೀಟ್ ಅಲ್ಲಿ ಅಂತಂದ್ರೆ ನನಗೆ ನೀಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ KCET ಇವಾಗ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕಂತ ಕೇಳಿದ್ರಿ. ಓಕೆ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನನಗೆ ನಾನು ನೀಟ್ ಅಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕು, KCET ಅಲ್ಲಿ ಬೇಡ ಅಂತಂದ್ರೆ ಅವ್ರು ಏನ್ ಮಾಡಬಹುದು ಅಂತಂದು ಎಲ್ಲಾನು ಇಲ್ಲಿ KCET ಅಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಹೋದ್ರೆ ಓಕೆ ನಮ್ಗೆ ಮುಂದೆ ಏನಾದ್ರು ತೊಂದರೆ ಆಗುತ್ತಾ ಅಂತಂದು ಕೇಳ್ತಿದ್ರಿ. ಇವೆಲ್ಲಾನು ಕೂಡ ಸ್ವಲ್ಪ ಕ್ವಶನ್ಸ್ ಗಳಿದಾವೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ನೋಡಿ, ನೀಟ್ ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಿದ್ರು ಒಂದ್ ನೆನ್ಪಿಡಬೇಕು, ನಿಮ್ಗೆ ಇನ್ನೂ ಕೂಡ ಪ್ರೊಸೀಜರ್ ಎಲ್ಲ ಬಾಕಿ ಇದಾವೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಏನಪ್ಪಾ ಆಗುತ್ತಂತಂದ್ರೆ KCET ಫಸ್ಟ್ ರೌಂಡ್ ಮುಗಿಯೋ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಇವಾಗ KCET ಫಸ್ಟ್ ರೌಂಡ್ ಮುಗಿಯೋಷ್ಟರಲ್ಲಿ ಸೆಕೆಂಡ್ ರೌಂಡ್ KCET ಸ್ಟಾರ್ಟ್ ಆಗತ್ತಲ್ವಾ, ಅವಾಗ ನಿಮ್ಗೆ ನೀಟ್ ಅವ್ರಿಗೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಕಾಲೇಜಸ್ ನ ಇಟ್ ಮೀನ್ಸ್ ಆಪ್ಷನ್ ಎಂಟ್ರಿನ ಇದೇ ಒಂದು KCET ನೀಟ್ ಎರಡು ಕೂಡ ಕಂಬೈನ್ ಮಾಡ್ತಾರೆ. ಎರಡು ಕೂಡ KCET ಅಂಡ್ ನೀಟ್ ಎರಡು ಕೂಡ ಕಂಬೈನ್ ಮಾಡೋ ಸಾಧ್ಯತೆ ಯಾವಾಗೈತೆ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನಡೆಯೋ ಸಾಧ್ಯತೆ ಐತೆ. ಅವಾಗ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ನೀವು ನೀಟ್ ಸ್ಟೂಡೆಂಟ್ಸ್ ಆಗಿತ್ತು ಅಂದ್ರೆ ಇವಾಗ KCET ಅಲ್ಲಿ ಇವಾಗ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ, ಯಾಕಂತಂದ್ರೆ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ KCET ಅಟ್ಲೀಸ್ಟ್ ಕಾಲೇಜ್ ಹೋಲ್ಡ್ ಇಟ್ಕೊಂಡು ನಾವು ನೀಟ್ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದ್ರೆ ಖಂಡಿತ ಇವಾಗ KCET ಅಲ್ಲಿ ಕೆಲವೊಂದಿಷ್ಟು ಹುಡುಗರು ಟಾಪ್ ಕಾಲೇಜಸ್ ನ ಯಾಡ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ನೀಟ್ ಕೂಡ ಎಕ್ಸಾಮ್ ಬರ್ದು KCET ಬರ್ದು ನೀಟ್ ಅಲ್ಲಿ ಕೂಡ ಚೆನ್ನಾಗಿ ರ್ಯಾಂಕ್ ಇರ್ತದ, KCET ಕೂಡ ಎರಡು ಕೂಡ ರ್ಯಾಂಕ್ ಚೆನ್ನಾಗಿರ್ತದ. ಅಂತವ್ರು KCET ಅಲ್ಲಿ ಯಾವ್ದೋ ಒಂದು ಕಾಲೇಜಸ್ ನ ಹಾಕೊಂತಾರೆ, ಅದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂತಾರೆ. ಅದನ್ನ ಸೆಕೆಂಡ್ ರೌಂಡ್ ಬಂದಾಗ ನೀಟ್ ನ ಕಾಲೇಜಸ್ ನ ಯಾಡ್ ಮಾಡ್ಬೇಕು. ಓಕೆ, ಅಂದ್ರೆ ನೀಟ್ ನ ಕಾಲೇಜಸ್ ಯಾವ ರೀತಿ ಕೊಡ್ಬೇಕು ಅವನ ಓಕೆ ಇವಾಗ ನಂಬರ್ ಇವಾಗ 1 2 3 ಏನೇನೋ ಕೊಟ್ಟಿರ್ತಾರೆ. ಓಕೆ, KCET ಇಲ್ಲಿ ಅವಾಗ ಈಗ ಫಾರ್ ಎಕ್ಸಾಂಪಲ್ 10ನೇ ಕ್ಲಾಸ್ ಸಿಕ್ಕಿದೆ ಅನ್ಕೋರಿ KCET ಇಲ್ಲಿ, ಅವಾಗ ನಿಮ್ಗೆ ಅಬೌವ್ ಓಕೆ ಇವಾಗ ಏನ್ ಇರ್ಬೇಕಂತಂದ್ರೆ ನೀಟ್ ಸ್ಟೂಡೆಂಟ್ಸ್ ಹೇಳ್ತಿದೀನಿ, ನಿಮ್ಗೆ ನೀಟೇ ಅಂತಂದ್ರೆ ನಿಮ್ಗೆ MBBS ಸೀಟ್ ಬೇಕು ಅಥವಾ ಡೆಂಟಲ್ ಸೀಟ್ ಬೇಕಂತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ 1 2 3 ಅಂತ ಮೇಲ್ಗಡೆ ಏನಿದ್ದು ನೋಡ್ರಿ KCET ಇಲ್ಲಿ ಅವನ್ನೆಲ್ಲಾನು ಕೂಡ ತೆಗೆದಾಕೊಂಡು ಅವಾಗ ನೀವು ನೀಟ್ ಅಂತಂದ್ರೆ ನಿಮ್ಗೆ MBBS ಯಾವ್ಯಾವ ಕಾಲೇಜಸ್ ಬೇಕು ಅವನ್ನ 1 2 3 ಪ್ರಿಯಾರಿಟಿ ಆರ್ಡರ್ ನ ಕರೆಕ್ಟ್ ಆಗಿ ಕೊಡ್ಬೇಕು ಬರುತ್ತೆ. ಓಕೆ, ಅವಾಗ ಚೇಂಜಸ್ ಎಲ್ಲ ಮಾಡ್ಕೊಳಕ್ ಬರುತ್ತೆ, ಅದ್ರ ಬಗ್ಗೆ ಹೊರಿಬೇಡ. ಯಾಕಂದ್ರೆ ನಿಮ್ಗೆ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ, ಅವಾಗ ಎಲ್ಲಾನು ಕೂಡ ರಿಅರೇಂಜ್ ಡಿಲೀಟ್ ಅಥವಾ ಮಾಡಿಫೈ ಮಾಡಕ್ಕೆ ಚಾನ್ಸ್ ಇರುತ್ತೆ. ಅಂಡ್ ನೀಟ್ ಅವ್ರಿಗೆ ನಿಮ್ಗೆ ಕಾಲೇಜಸ್ ಯಾಡ್ ಮಾಡ್ಕೋ ಕೂಡ ಚಾನ್ಸ್ ಇರ್ತದೆ. ಅಂಡ್ ಇನ್ನೊಂದು ಕೇಳಿದ್ರೆ ನಾನು ಇವಾಗ KCET ಪಾರ್ಟಿಸಿಪೇಟ್ ಮಾಡಲ್ಲ, ನಂಗೆ ನೀಟ್ ಒಂದೇ ಬೇಕಂತಂದ್ರೆ ನೀವು KCET ಪಾರ್ಟಿಸಿಪೇಟ್ ಮಾಡದೆ ಹೋದ್ರು ಕೂಡ ಏನೋ ತೊಂದರೆ ಇಲ್ಲ, ಆರಾಮಾಗಿ ನೀವು ಸೆಕೆಂಡ್ ರೌಂಡ್ ಬಂದಾಗ ಕಾಲೇಜಸ್ ನ ಯಾಡ್ ಮಾಡಬಹುದು. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಯಾಕಂದ್ರೆ ಕೆಲವೊಂದಿಷ್ಟು ಹುಡುಗರು ಇದ್ರು ನಾ KCET ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ನಮ್ಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿಗೆ ನಮ್ಗೆ ನೀಟ್ ಬಿಟ್ಟಾಗ ಅಂದ್ರೆ ನಮ್ಗೆ ನೀಟ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಮ್ಗೆ ಅವಾಗ ಹೆಲ್ಪ್ ಆಗುತ್ತೆ ಅಂತಂದು ಇವಾಗ KCET ಅಲ್ಲಿ ಎಷ್ಟೋ ಜನ ಏನ್ ಮಾಡ್ತಿದಾರ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡ್ತಿದಾರ. ಹಂಗೇನಿರಲ್ಲ, ಆರಾಮ್ಸೆಗೆ ಸೆಕೆಂಡ್ ರೌಂಡ್ ಬಂದಾಗ ನಿಮ್ಮದೊಂದು ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತಾರ, ಅವಾಗ ನೀವು ಕೂಡ ಕಾಲೇಜಸ್ ನ ಯಾಡ್ ಮಾಡಬಹುದು, ಏನು ಕೂಡ ತೊಂದರೆ ಇರಲ್ಲ. ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ಭಯ ಪಡ್ಕೊಂಡು ಇನ್ ಕೇಸ್ ನಂಗೆ ನೀಟಲ್ಲಿ ನಂಗೆ ಕಾಲೇಜ್ ಸಿಗ್ಲಿಕ್ಕೆ ಅಂದ್ರೆ ಏನ್ ಮಾಡದಪ್ಪ ಅಟ್ಲೀಸ್ಟ್ KCET ಇಲ್ಲಿ ಆದ್ರೂ ಯಾವ್ದಾದ್ರು ಸಿಗ್ಲಿ ಅಂತಂದು ಕಾಲೇಜು ಹೋಲ್ಡ್ ಇಟ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಿದಾರ, ನೀವು ಕೂಡ ಮಾಡಬಹುದು. ಸಾರಿ, ಇವ್ ನೋಡ್ರಪ್ಪ ಅಂತಂದ್ರೆ ಟೋಟಲ್ ಹೇಳೋದಂತಂದ್ರೆ ನೀಟ್ ಸ್ಟೂಡೆಂಟ್ಸ್ ಆರಾಮ್ಸಿಗೆ ಸೆಕೆಂಡ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡುವಾಗ ನೀವು ಕೂಡ ಕಾಲೇಜಸ್ ನ ಪ್ರಿಯಾರಿಟಿ ಮೇಲೆ ಆರ್ಡರ್ ಮೇಲೆ ಚೆನ್ನಾಗಿ ಕೊಡ್ರಿ. ಓಕೆ, ಇದಾದ ತಕ್ಷಣ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ BNOS ಬಗ್ಗೆ ಅಂತಂದ್ರೆ ನ್ಯಾಚುರೋಪತಿ ಮತ್ತು ಯೋಗ ಅಂತ ಏನ್ ಬರ್ತದ ಇದು KCET ಇಲ್ಲೇ ನಡೀತದ, ಆದ್ರೂ ಕೂಡ ಆಪ್ಷನ್ ಎಂಟ್ರಿ ಏನಕ್ಕೆ ಬಿಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ನ ಯಾಡ್ ಮಾಡಕ್ಕೆ ಕೊಡ್ತಾರೆ. ಅದ್ ನಿಮ್ ಬಗ್ಗೆ ಅಷ್ಟೊಂದು ವರಿಬೇಡ. ಅಂಡ್ ಅಲೈಡ್ ಹೆಲ್ತ್ ಸೈನ್ಸ್ BPT BPO ದವರು ಕೂಡ ಕೇಳ್ತಿದ್ರಿ, ನೀವು ಕೂಡ ಸೇಮ್ ನಿಮ್ಗೆ ಸೆಕೆಂಡ್ ರೌಂಡ್ ಬಿಡ್ತಾರ ಅಂತ ನಾನು ಹೇಳಲ್ಲ. ಯಾಕಂತಂದ್ರೆ ಸೆಕೆಂಡ್ ರೌಂಡ್ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ನಿಮ್ ಬಗ್ಗೆ. ಬಟ್ ಏನಪ್ಪಾ ಅಂದ್ರೆ ಸೆಪರೇಟ್ ಕೌನ್ಸಿಲಿಂಗ್ ನೀಡೋ ಸಾಧ್ಯತೆ ಜಾಸ್ತಿ ಇದೆ ನಿಮ್ಗೆ. ಅಂತಂದ್ರೆ ಸಪರೇಟ್ ಆಗಿ ನಿಮ್ಗೆ ಮತ್ತೆ ಲ್ಯಾಟರಲ್ ಬಿ ಫಾರ್ಮ್ ಅಂತ ಬರ್ತದ, ಅದನ್ನು ಕೂಡ ಸಪರೇಟ್ ಆಗಿ ಕೌನ್ಸಿಲಿಂಗ್ ನಡೀತದ. ನಿಮ್ಗೆಲ್ಲಾನು ಕೂಡ ಸ್ವಲ್ಪ ಕ್ಲಾರಿಟಿ ಕೊಡಕಂತ ಬಂದಿದ್ದೆ. ಅದಾದ ನಂತರ ನೆಕ್ಸ್ಟ್ ಇವಾಗ KCET ಸ್ಟೂಡೆಂಟ್ಸ್ ಇವಾಗ ಏನೇನಲ್ಲಪ್ಪ ಅಂತಂದ್ರೆ ಇವಾಗ ನೀವು ಮಾಕ್ ಅಲಾಟ್ಮೆಂಟ್ ಅಂತ ಏನಾಗ್ತಿದೆ ಅಂದ್ರೆ ಸದ್ಯದಲ್ಲೇ ಬರುತ್ತೆ. ನಾಳೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಬಂದಾದ ತಕ್ಷಣ ಕೆಲವೊಂದಿಷ್ಟು ಹುಡುಗರಿಗೆ ಕನ್ಫ್ಯೂಸ್ ಆಗ್ತದ, ಭಯ ಆಗ್ತದ, ನಂಗೆ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗ್ಲಿಲ್ಲ, ಸಿಕ್ಕರು ಕೂಡ ಯಾವ್ದಾವ್ದೋ ಸಿಕ್ಬಿಟ್ಟಾಯ್ತು ಅಂತಂದು ಭಯ ಪಡಬೇಡ್ರಿ. ಯಾಕಂತಂದ್ರೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟ್ ಮಾಡಿರಲ್ಲ. ಈಗಲೂ ಕೂಡ ಚಾನ್ಸ್ ಇದೆ ನಿಮ್ಗೆ ಆಪ್ಷನ್ ಎಂಟ್ರಿ ನೀವು ಪ್ರಿಯಾರಿಟಿ ಚೆನ್ನಾಗಿ ಕೊಡ್ತೀವಿ ಅಂದ್ರೆ ನೀವು ಅನ್ಕೊಂಡಿರುವಂತ ಕಾಲೇಜ್ ಜಾಸ್ತಿ ಸಿಗ್ತಾ ಇರ್ತಾವ. ಸಾಧ್ಯ ಆದಷ್ಟು
ಪ್ರಿಯಾರಿಟಿ ಆರ್ಡರ್ ಕರೆಕ್ಟ್ ಆಗಿ ಕೊಡ್ರಿ. ಯಾಕಂದ್ರೆ ರ್ಯಾಂಕ್ ದೂರ ಇದ್ದವ್ರು ಅಂತೂ ಏನು ಮಾಡೋಕ್ಕಾಗಲ್ಲ. ಅಂತಂದ್ರೆ 1 ಲಕ್ಷ ಮೇಲ್ಗಡೆ ಬಂದ್ಬಿಟ್ರೆ ನೀವೇ ತಿಳ್ಕೊಬಹುದಲ್ಲ, 1 ಲಕ್ಷ ಮೇಲ್ಗಡೆ ಆದ ತಕ್ಷಣ ರ್ಯಾಂಕ್ ದೂರ ಇರುತ್ತೆ. ನಾವು ರ್ಯಾಂಕ್ ದೂರ ಇಟ್ಕೊಂಡು ಕೂಡ ಚೆನ್ನಾಗಿರೋ ಕಾಲೇಜ್ ಸಿಗ್ಬೇಕಂತಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ. ಸರಿ, ಎಲ್ಲಾನು ಕೂಡ ಎನಿವೆ ಇನ್ನೊಂದೇನಪ್ಪ ಅಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸು ನಿಮ್ಗೆ ಕೋಡ್ ಕರೆಕ್ಟ್ ನೋಡ್ಕೊಂಡು ಹಾಕ್ರಿ. ಯಾಕಂದ್ರೆ ಕೆಲವೊಂದಿಷ್ಟು ಹುಡುಗರು ತಪ್ಪು ಮಾಡಿದೆ, ನೋಡಿದೆ ನಾನು. ಅಂದ್ರೆ CS ಹಾಕೋ ಬದಲು ಬಿಟ್ಟು ಕಾಣಿಸುತ್ತೆ ಕಂಪ್ಯೂಟರ್ ಸೈನ್ಸಸ್ ಅಂಡ್ ಇಂಜಿನಿಯರಿಂಗ್ ಅಂತ ಇರುತ್ತೆ, ಬಟ್ ಕಂಪ್ಯೂಟರ್ ಅಂತ ಇರ್ತದೆ, ಮುಂದೆ ಸೈನ್ಸಸ್ ಇರಲ್ಲ, ಬೇರೆ ಇರ್ತದೆ. ಬಟ್ CS ಹಾಕೋಕೆ ಬೇರೆ ಕೋರ್ಸಸ್ ಹಾಕ್ತಾ ಇದಾರ. ಸೊ ಹಂಗಾಗ್ಬಿಟ್ಟು ಬ್ರಾಂಚ್ ನ ಕರೆಕ್ಟ್ ನೋಡ್ಕೊಂಡು ಹಾಕ್ರಿ. ಅಂಡ್ BS ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ ಅಷ್ಟೇ, GP ಮತ್ತು GQ ಅಂತ ಬರ್ತದ. ಅದ್ರ ಬಗ್ಗೆ ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಹೇಳಿದ್ರೆ ಎಲ್ಲಾನು ಕೂಡ ದೊಡ್ಡ ದುಡಿ ಆಗುತ್ತೆ. ಬಟ್ ನಾನು ನಿಮ್ಗೆ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ, GG ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ರಿ. ಸರಿ, ಟೋಟಲ್ ಇನ್ನೊಂದೇನಪ್ಪ ಅಂದ್ರೆ B.Pharm ಮತ್ತು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ನಿಮ್ಗೆ ರ್ಯಾಂಕು ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಮಾಡೋರ್ಗಂತ ನಿಮ್ಗೆ ಗೊತ್ತಿದೆ, ಥಿಯರಿ ರ್ಯಾಂಕ್ ಚೆನ್ನಾಗಿರ್ಬೇಕು. B.Pharm ಸ್ಟೂಡೆಂಟ್ಸ್ ಕೂಡ ಆಪ್ಷನ್ ಎಂಟ್ರಿನ ಇರುವಂತ ಕಾಲೇಜಸ್ ಎಲ್ಲಾನು ಕೂಡ ಹಾಕ್ರಿ. ಒಂದೇ ಗೌರ್ಮೆಂಟ್ ಇದೆ, ಅದನ್ನ ಗೌರ್ಮೆಂಟ್ ಹಾಕೊಂಡು ರಿಮೈನಿಂಗ್ ಎಲ್ಲಾನು ಕೂಡ 5 ಮೈನಾರಿಟಿ ಅಥವಾ 6 ಮೈನಾರಿಟಿ ಕಾಲೇಜ್ ಸಿಗ್ತಾವ. ರಿಮೈನಿಂಗ್ ಎಲ್ಲಾನು ಕೂಡ ಕಾಲೇಜಸ್ ಇದಾವೆ. ನೋಡ್ಕೊಂಡು ಆದಷ್ಟು ರ್ಯಾಂಕ್ ದೂರ ಇತ್ತಂತಂದ್ರೆ ಎಲ್ಲ ಕೂಡ ಕಾಲೇಜಸ್ ಆಡ್ ಮಾಡ್ರಿ. ಒಂದೇ ಕೋರ್ಸ್ ಮೇಲೆ ಡಿಪೆಂಡ್ ಆಗ್ಬಿಡ್ರಿ. ಓಕೆ, ಅಂದ್ರೆ ರ್ಯಾಂಕ್ ದೂರ ಇದ್ದವ್ರು ಅಂದ್ರೆ 1.5 ಲಕ್ಷ 2 ಲಕ್ಷವರೆಗೂ ಕೂಡ ಇರ್ತಾರ ನೋಡ್ರಿ, ಅಂತವ್ರಿಗೆ ಹೇಳ್ತಿದೀನಿ ಒಂದೇ ಒಂದು ಕೋರ್ಸ್ ಮೇಲೆ ಡಿಪೆಂಡ್ ಆಗ್ಬಿಡ್ರಿ. ಸಾಧ್ಯ ಆದ್ರೆ ಸ್ವಲ್ಪ ಬೇರೆ ಕೋರ್ಸಸ್ ಕೂಡ ಕಾಲೇಜಸ್ ಆಡ್ ಮಾಡ್ರಿ, ಜಾಸ್ತಿ ಕಾಲೇಜಸ್ ಆಡ್ ಮಾಡ್ರಿ. ಓಕೆ, ಅದು ಒಂದು ಹೇಳಕ್ ಬಂದಿದ್ದೆ. ಇದಿಷ್ಟು ಸದ್ಯಕ್ಕಂದ್ರೆ ಇವತ್ತು 3 ದಿನ ಆಯ್ತು ಕೈ ಕಡೆಯಿಂದ ಯಾವ್ದೇ ರೀತಿ ಅಪ್ಡೇಟ್ ಬಂದಿಲ್ಲ. ಯಾಕಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಲಿ ಅಂತ ಬಿಟ್ಟಿದೆ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ಗೆ. ಆರಾಮ್ಸಾಗಿ ಆಪ್ಷನ್ ಎಂಟ್ರಿ ಮಾಡ್ರಿ. ರಿಮೈನಿಂಗ್ ಎಲ್ಲಾನು ಕೂಡ ನಿಮ್ಮ ಒಂದು ಕ್ಯಾಟಗಿರಿನ ನೋಡ್ಕೊಂಡು, ಫೀಸ್ ನ ನೋಡ್ಕೊಂಡು, ಮತ್ತೆ ಯಾಕಂದ್ರೆ ಫೀಸ್ ಕೂಡ ನೋಡ್ಕೋಬೇಕಾಗತ್ತೆ. ಒಂದೊಂದು ಕಾಲೇಜಲ್ಲಿ ದುಡ್ಡು ಜಾಸ್ತಿ ಇರ್ತದೆ, ಒಂದೊಂದ್ ಕಡೆ ಕಡಿಮೆ ಇರ್ತದ. ಅಂಡ್ ಇನ್ನೊಂದು ಕಾಲೇಜ್ದಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು, ನಿಮ್ಗೆ ಗೊತ್ತಾಯಿಲ್ಲ ಅಂತಂದ್ರೆ ಬೇಗ ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡ್ಕೋರಿ, ಅಥವಾ ನಿಮ್ಗೆ ಯಾರಾದ್ರೂ ಸೀನಿಯರ್ಸ್ ಗೊತ್ತಿದ್ದ ಅಂದ್ರೆ ಅವ್ರು ಫೋನ್ ಮಾಡಿ ಕೇಳ್ಕೊಂಡು ಈ ಕಾಲೇಜ್ ಯಾವ ರೀತಿ ಇದೆ ಅಂತ ಕೇಳ್ರಿ. ಗೊತ್ತಿದ್ರೆ ಹೇಳ್ತಾರೆ, ಇಲ್ಲ ಅಂತಂದ್ರೆ ಅವ್ರು ಇನ್ನೂ ನಂಬರ್ ಆದ್ರೂ ಕೊಡ್ತಾರೆ. ಯಾಕಂದ್ರೆ ಅವ್ರ ಕಾಂಟ್ಯಾಕ್ಟ್ ಇರ್ತಾರೆ. ಯಾಕಂದ್ರೆ ನಿಮ್ ಸೀನಿಯರ್ಸ್ ಯಾರಾದ್ರೂ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಹೇಳ್ತಂದ್ರೆ ನಿಮ್ಗೆ ಇಂಜಿನಿಯರಿಂಗ್ CS ಮಾಡಿದ್ರ ನಿಮ್ ಫ್ರೆಂಡ್, ಅಂದ್ರೆ ನಿಮ್ ಸೀನಿಯರ್ ಯಾರಾದ್ರೂ ಕಾಲೇಜ್ ಹಚ್ಚಿದ್ರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಕಾಲೇಜ್ ಬಗ್ಗೆ ಗೊತ್ತಂತ ಕೇಳ್ರಿ. ಅವ್ರಿಗೆ ಗೊತ್ತಿರೋದ್ರೆ ನನ್ನ ಫ್ರೆಂಡ್ ಇದನ್ನ ಅಲ್ಲಿ ಆ ನಂಬರ್ ಕೊಡ್ತೀನಿ, ನೀವೇ ಕೇಳ ಅಂತಂದ್ರೆ ಅವ್ರ ನಂಬರ್ ಕೊಡ್ತಾರೆ, ಇಸ್ಕೊಂಡು ಕೇಳ್ಕೋಬಹುದು. ಈ ರೀತಿ ಮಾಡ್ಕೊಂಡು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ಸಾಧ್ಯ ಆದಷ್ಟು ಜಾಸ್ತಿ ಕಾಲೇಜಸ್ ಹ್ಯಾಡ್ ಮಾಡ್ರಿ. ಪದೇ ಹೇಳ್ತಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಏನಾದ್ರೂ ನಿಮ್ ಡೌಟ್ಸ್ ಇತ್ತಂದ್ರೆ ಅತಿ ಹೆಚ್ಚು ಯಾವ್ದು ಕಮೆಂಟ್ಸ್ ಅಲ್ಲಿ ಇರುತ್ತೋ ಅದನ್ನ ನಾನು ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ. ಸರಿ, ಬಾಯ್.